ಹಾಯ್, ವೆಲ್ಕಮ್ ಟು ಎಡಿಮೋಂಗ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ಸೊ ಇವಾಗ ಎಸ್ ಎಸ್ ಸಿಯಿಂದ ಕಂಟಿನ್ಯೂಸ್ ಆಗಿ ಸಿ ಜಿ ಎಲ್, ಸಿ ಎಚ್ ಎಸ್ ಎಲ್ ಮತ್ತು ಎಮ್ ಟಿ ಎಸ್ಗೆ ಕಾಲ್ಫರ್ಮ್ ಆಗಿತ್ತು. ಎಸ್ ಎಸ್ ಸಿ ಸಿ ಜಿ ಎಲ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಮುಗಿದೋಗಿದೆ. ಬಟ್ ಯಾರ್ಯಾರು ಇನ್ನೂ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ಗೆ ಅಪ್ಲೈ ಮಾಡಿಲ್ವೋ, ಯಾರ್ಯಾರು ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಅಪ್ಲೈ ಮಾಡಿಲ್ವೋ, ಪ್ಲೀಸ್ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಜುಲೈ 18 ಇದೆ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ಗೆ. ಎಮ್ ಟಿ ಎಸ್ಗೆ ಲಾಸ್ಟ್ ಡೇಟ್ ಜುಲೈ 24 ಇದೆ. ಸರಿನಾ? ಇನ್ನೂ ಟೈಮ್ ಇದೆ. ಪ್ಲೀಸ್ ಯಾರು ಅಪ್ಲೈ ಮಾಡಿಲ್ವೋ ಫಸ್ಟ್ ಅಪ್ಲೈ ಮಾಡಿ. ಆಮೇಲೆ ಇದ್ರ ಸಿಲೆಬಸ್ ನೋಡ್ಕೊಳ್ಳೋಣ. ಏನೇನು ಕೇಳ್ತಾರೆ ಟೈರ್ 1ಅಲ್ಲಿ. ಟೈರ್ 1 ಅಂದ್ರೇನು? ಸಿ ಬಿ ಟಿ 1, ಇದು ಪ್ರಿಲಿಮ್ ಸ್ಟೇಜ್ ಥರ, ಅದಕ್ಕೆ ಟೈರ್ 1. ನೆಕ್ಸ್ಟ್ ಸ್ಟೇಜ್ಗೆ ಟೈರ್ 2 ಅಂತಾರೆ. ಅದಾದಮೇಲೆ ಡೈರೆಕ್ಟ್ ಡಿ ವಿ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸರಿನಾ? ಇದರಲ್ಲಿ 4 ಮೇಜರ್ ಪಾರ್ಟ್: ಇಂಗ್ಲೀಷ್, ಜನರಲ್ ಇಂಟೆಲಿಜೆನ್ಸ್ ಅಂದರೆ ಮೆಂಟಲ್ ಅಬಿಲಿಟಿ, ಕ್ವಾಂಟ್ ಅಂದರೆ ಮ್ಯಾಥ್ಸ್, ಜನರಲ್ ಅವೇರ್ನೆಸ್ ಅಂದರೆ ಜಿ ಕೆ ಕ್ವಶನ್ಸ್. ಈ ಥರ 4 ಡಿವೈಡ್ ಮಾಡಿರ್ತಾರೆ. ಒಂದೊಂದು ಇದರಲ್ಲೂ ಸೆಕ್ಷನಲ್ಲೂ 25 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್, ಅಂದರೆ ಟೋಟಲ್ 50 ಮಾರ್ಕ್ಸ್ ಒಂದು ಸಬ್ಜೆಕ್ಟಿಂದ, ಒಂದು ಇದರಿಂದ. ಸೊ ಟೋಟಲ್ ಆಗಿ 200 ಮಾರ್ಕ್ಸ್ಗೆ ಇರುತ್ತೆ. ಸೊ ನಿಮ್ಮದು ಟೈರ್ 1 ಕ್ಲಿಯರ್ ಆಗಬೇಕು ಅಂತಂದರೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಬೇಕು? ಟೈರ್ 1 ಕ್ಲಿಯರ್ ಮಾಡಬೇಕು ಅಂದರೆ ಮಿನಿಮಮ್ 135+ ಬೇಕು ಸಿ ಬಿ ಟಿ 1ಅಲ್ಲಿ, ಅಂದರೆ ಟೈರ್ 1ಅಲ್ಲಿ. ಸರಿನಾ? ಸೊ ಇದಕ್ಕೋಸ್ಕರ ಕಡಿಮೆ ಟೈಮಲ್ಲಿ ಸಿ ಎಚ್ ಎಸ್ ಎಲ್ನ ಕ್ಲಿಯರ್ ಮಾಡೋಕ್ಕೆ ಯಾವುದನ್ನು ರೆಫರ್ ಮಾಡಬೇಕು? ಗೌರ್ಮೆಂಟ್ ವೆಬ್ಸೈಟೇ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸರಿನಾ? ಅದರಲ್ಲಿ ಅಥೆಂಟಿಕ್ ಕ್ವಶನ್ಸ್ ಸಿಗುತ್ತೆ. ಎಸ್ ಎಸ್ ಸಿ ಪಿ ವೈ ಕ್ಯೂಸ್ ಎಲ್ಲ ನೀಟಾಗಿ ಅಥೆಂಟಿಕೇಟೆಡ್ ಕ್ವಶನ್ಸ್, ಅಂದರೆ ಗೌರ್ಮೆಂಟ್ ಆ್ಯಪಲ್ಲ. ಸೊ ಗೌರ್ಮೆಂಟ್ ಅವರಿಗೆ ಎಸ್ ಎಸ್ ಸಿಯಿಂದ ಕ್ವಶನ್ಸ್ನ ಇಸ್ಕೊಂಡು ಅದನ್ನು ವೆಬ್ಸೈಟಲ್ಲಿ ಹಾಕಿರ್ತಾರೆ. ಸರಿನಾ? ಅದೊಂದು. ನೆಕ್ಸ್ಟ್ ಎಸ್ ಎಸ್ ಸಿ ಜೊತೆಗೆ ಇನ್ನೊಂದು ಎಕ್ಸಾಮ್ ಯಾವ್ದು ಫೋಕಸ್ ಮಾಡಬೇಕು ಜಾಸ್ತಿ ಅಂತಂದರೆ ಎನ್ ಟಿ ಪಿ ಸಿ. ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಆಲ್ರೆಡಿ ಮುಗಿದೋಗಿದೆ. ಬಟ್ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ನ ಇನ್ನೂ ಆಗಸ್ಟಲ್ಲಿ ನಡೆಸ್ತೀವಿ, ಇಲ್ಲಾಂತಂದರೆ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಸರಿನಾ? ಇದರಲ್ಲಿ ಯಾವುದ್ಯಾವ್ದು ಇರುತ್ತೆ? ಜನರಲ್ ಅವೇರ್ನೆಸ್, ಮ್ಯಾಥ್ಸ್ ಮತ್ತು ರೀಸನಿಂಗ್. ಸೊ ಇದರಲ್ಲೂ ಅಷ್ಟೇ ಜನರಲ್ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ವೇಟೇಜ್ ಇದೆ 40 ಮಾರ್ಕ್ಸ್ಗೆ. ಮ್ಯಾಥ್ಸು ಮತ್ತು ರೀಸನಿಂಗ್ ಎರಡೂ ಮಿಕ್ಸ್ ಮಾಡಿದ್ರೆ 60 ಮಾರ್ಕ್ಸ್. ಇದು ಔಟ್ ಆಫ್ 100. ಇದರಲ್ಲಿ ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಅಷ್ಟೇ ಇರುತ್ತೆ. ಸರಿನಾ? ಸೊ ಈಗ ರೈಲ್ವೆ ಎಕ್ಸಾಮ್ಗೆ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ಗೆ ನೀವು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ, ಅದಕ್ಕೋಸ್ಕರನೂ ಆ ಆ್ಯಪ್ ತುಂಬ ಯೂಸ್ ಆಗುತ್ತೆ ನಿಮ್ಗೆ, ಆ ವೆಬ್ಸೈಟ್. ಸರಿನಾ? ಯಾವುದದು ಅಂತಂದರೆ ಈಗ ತೋರಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ. ಈ ಆ್ಯಪ್ನ ಓಪನ್ ಮಾಡಿ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಓಪನ್ ಮಾಡಿದ್ರೆ ನಿಮಗೆ ಅದರಲ್ಲಿ ಎಲ್ಲ ಪಿ ವೈ ಕ್ಯೂ ಸಿಗುತ್ತೆ. ಸರಿನಾ? ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಓಪನ್ ಆಯಿತು. ಒಂದು ನಿಮಿಷ. ಇದರಲ್ಲಿ ನೆಕ್ಸ್ಟ್ ಕರಿಯರ್ ಡೆವಲಪ್ಮೆಂಟ್ ಈ ಆಪ್ಷನಲ್ಲಿ ಒಳಗಡೆ ಹೋಗಿ. ಆಮೇಲೆ ಇಲ್ಲಿದೆ ನೋಡಿ, ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್. ಯು ಪಿ ಎಸ್ ಸಿಯಿಂದ ಯಾವ್ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದ್ರ ಪಿ ವೈ ಕ್ಯೂಸ್ ಎಲ್ಲ ಇಲ್ಲಿ ಸಿಗುತ್ತೆ. ಎಸ್ ಎಸ್ ಸಿ ಮತ್ತು ಸ್ಟೇಟ್ ಪಿ ಸಿ ಎಸ್, ಯಾವ್ಯಾವ ಸ್ಟೇಟ್ ಪಿ ಸಿ ಎಸ್ ಅಂದರೆ ಆಂಧ್ರ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಗೋವಾ, ಇದರದ್ದೆಲ್ಲ ಪಿ ವೈ ಕ್ಯೂ ಬೇಕಂದ್ರೂ ಇದರಲ್ಲಿ ಸಿಗುತ್ತೆ. ಸರಿನಾ? ಎಸ್ ಎಸ್ ಸಿ ನಮ್ಗೆ ಬೇಕಾಗಿರೋದು ಯಾವುದೀಗ? ಎಸ್ ಎಸ್ ಸಿ ಸಿ ಜಿ ಎಲ್, ಸಿ ಎಚ್ ಎಸ್ ಎಲ್, ಅದರದ್ದು. ಅದನ್ನು ಬಿಟ್ಟರೆ ಆರ್ ಆರ್ ಬಿ ಇಲ್ಲಿದೆ ನೋಡಿ ಕೆಳಗಡೆ ಲಾಸ್ಟ್, ರೈಲ್ವೆ ಎಕ್ಸಾಮಿನೇಷನ್ಸ್ ಆರ್ ಆರ್ ಬಿ ಕ್ವಶನ್ ಪೇಪರ್ಸ್ ಅಂತ. ಸೊ ಫಸ್ಟ್ ಯಾವ್ದು ನೋಡೋಣ? ಎಸ್ ಎಸ್ ಸಿ ಸಿ ಜಿ ಎಲ್ ಓಪನ್ ಮಾಡಿಬಿಟ್ಟು ನೋಡೋಣ. ಸರಿನಾ? ಎಸ್ ಎಸ್ ಸಿ ಸಿ ಜಿ ಎಲ್ ಟೈರ್ 1ಗೆ 2024ಅಲ್ಲಿ ಸೆಟ್ ಅಂದರೆ ನಡೆದಿರೋ ಶಿಫ್ಟಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದರು? 2024 ಸೆಟ್ 1. ಇದರಲ್ಲಿ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಸಪ್ರೇಟಾಗಿ ಜನರಲ್ ಇಂಟೆಲಿಜೆನ್ಸ್, ಆಮೇಲೆ ರೀಸನಿಂಗ್, ಆಮೇಲೆ ಜನರಲ್ ಅವೇರ್ನೆಸ್, ಕ್ವಾಂಟ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರಿಹೆನ್ಷನ್, ಈ ಥರ ಸಪ್ರೇಟಾಗಿ ಆಲ್ರೆಡಿ ಡಿವೈಡ್ ಮಾಡಿರೋ ಕ್ವಶನ್ಸ್ನ ಅವ್ರು ಸೆಗ್ರಿಗೇಟ್ ಮಾಡಿರೋ ಇದು ಸಿಗುತ್ತೆ. ಸರಿನಾ? ಈಗ ನೋಡೋಣ. ಜನರಲ್ ಇಂಟೆಲಿಜೆನ್ಸ್ ಎಷ್ಟು ಕ್ವಶನ್ಸು? ಕ್ವಶನ್ ನಂಬರ್ 1ದಿಂದ ಕಂಟಿನ್ಯೂಸ್ ಆಗಿ ಕ್ವಶನ್ ನಂಬರ್ 25ವರೆಗೂ ಜನರಲ್ ರೀಸನಿಂಗ್ ಇದೆ. ರೀಸನಿಂಗ್ ಕ್ವಶನ್ಸ್ ಇದೆ. ಒಂದು ಕ್ವಶನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಜಸ್ಟ್ ಕ್ವಶನ್ ಅಷ್ಟು ಬೇಕು ಅಂದರೆ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿದೆ ಕ್ವಶನ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಈ ಥರ ಎಲ್ಲ. ಸರಿನಾ? ಇದನ್ನು ಆಮೇಲೆ ಸಾಲ್ವ್ ಮಾಡೋಣ. ನಿಮ್ಗೆ ಬೇಕು ಅಂತಂದರೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇದನ್ನೆಲ್ಲ ಸೊಲ್ಯೂಷನ್ ನಾನು ಕೊಡ್ಕೊಂಡು ಹೋಗ್ತೀನಿ. ಅದ್ರ ಸೊಲ್ಯೂಷನ್ ಡೈರೆಕ್ಟ್ ಬೇಕಾ, ನೀವೇ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಸಿಗುತ್ತೆ ಈ ಥರ. ಆಮೇಲೆ ಒಂದು ಜನರಲ್ ಅವೇರ್ನೆಸ್ ಒಂದು ಯಾವುದೋ ರ್ಯಾಂಡಮಾಗಿ ಕ್ವಶನ್ಸ್ ತೆಗಿಯೋಣ. ಸರಿನಾ? ಇಲ್ಲಿ ನೋಡಿ, ಇದು ಯಾವಾಗ ಕೇಳಿರೋ ಕ್ವಶನ್ನು? ಸೆಟ್ 24 ಅಂದರೆ ಸಿ ಜಿ ಎಲ್ 2024ಅಲ್ಲಿ ಎಕ್ಸಾಮಿನೇಷನ್ ನಡೆದಿತ್ತಲ್ಲ ಶಿಫ್ಟ್ ಬೇಸಿಸ್ ಮೇಲೆ, ಅದರಲ್ಲಿ ಕೇಳಿರೋ ಕ್ವಶನ್ಸ್ ಇವೆಲ್ಲ. ಸರಿನಾ? ಅದಕ್ಕೆ ಕ್ವಶನ್ ಮತ್ತು ಅದರ ಆನ್ಸರ್ ಇದರಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ರೈಲ್ವೆ ಆರ್ ಆರ್ ಬಿ, ಎನ್ ಟಿ ಪಿ ಸಿಗೂ ಸಿಗುತ್ತೆ. ಇದರಲ್ಲೂ ಕಂಪ್ಲೀಟಾಗಿ ಮಾಡೆಲ್ ಕ್ವಶನ್ ಪೇಪರ್ ಥರ ಸೆಟ್ ಸಿಗುತ್ತೆ. ಸರಿನಾ? ಇದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಫ್ರೀ ಸೊಲ್ಯೂಷನ್ಸ್ ಇವೆಲ್ಲ. ಯಾರ್ಯಾರು ಫ್ರೀಯಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಇದ್ದೀರೋ ಅವರೆಲ್ಲ ಪ್ಲೀಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಯಿತಾ? ಸೊ ಎಕ್ಸಾಮ್ ಯಾವಾಗಿದೆ? ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮು ಆಗಸ್ಟಲ್ಲಿ ನಡಿಬೋದು ಅಂತಿದ್ದಾರೆ. ಸರಿನಾ? ಆಮೇಲೆ ಸಿ ಎಚ್ ಎಸ್ ಎಲ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಎಸ್ ಎಸ್ ಸಿ ಸಿ ಜಿ ಎಲ್ ಮುಗಿದ ತಕ್ಷಣ ಸಿ ಎಚ್ ಎಸ್ ಎಲ್ ಸ್ಟಾರ್ಟ್ ಆಗುತ್ತೆ. ಎರಡಕ್ಕೂ ಸಿಲೆಬಸ್ ಸೇಮ್.
ಸೊ ಸಿ ಜಿ ಎಲ್ ಯಾರು ಅಪ್ಲೈ ಮಾಡಿದ್ರು ಆಲ್ರೆಡಿ ಇದಕ್ಕೆ ಓದೋಕ್ಕೆ ಶುರು ಮಾಡಿದ್ರೆ ಇದನ್ನು ಕ್ಲಿಯರ್ ಮಾಡ್ಬೋದು. ಬಟ್ ಕಾಂಪಿಟೇಷನ್ ಸಿ ಎಚ್ ಎಸ್ ಎಲ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಇದರಲ್ಲಿ ಪಿ ಯು ಸಿ ಪಾಸ್ ಆದವರು ಬರೀತಾರೆ, ಡಿಗ್ರಿ ಪಾಸ್ ಆದವರು ಬರೀತಾರೆ. ಬಟ್ ಸಿ ಜಿ ಎಲ್ನ ಜಸ್ಟ್ ಡಿಗ್ರಿ ಪಾಸ್ ಆದವರು ಅಷ್ಟೇ ಬರೀತಾರೆ, ಸರಿನಾ. ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟೆಡ್ ಆಗಸ್ಟಲ್ಲಿದೆ. ಯಾವಾಗ ನಡೆಸ್ತಾರೋ ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಇದು ಕೊಲೈಡ್ ಆಗ್ತಾಯಿದೆ ಸಿ ಜಿ ಎಲ್ ಎಕ್ಸಾಮ್ ಜೊತೆ, ನೋಡೋಣ. ಸೊ ಈ 3 ಎಕ್ಸಾಮ್ಗೂ ಎಸ್ ಎಸ್ ಸಿಗೆ ಮತ್ತು ರೈಲ್ವೆಗೆ ಯಾವ ಥರ ನಡೆಯುತ್ತೆ ಅಂದರೆ, ಫಸ್ಟ್ ಸ್ಟೇಜು ಸಿ ಬಿ ಟಿ 1 ಇರುತ್ತೆ, ಅದು ಎಸ್ ಎಸ್ ಸಿನಲ್ಲಿ ಟೈರ್ 1 ಟೈರ್ 2 ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಸರಿನಾ. ಸಿ ಬಿ ಟಿ 1 ಮತ್ತು ಸಿ ಬಿ ಟಿ 2 ಇದು ಮುಗಿದ ತಕ್ಷಣ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದ್ದಾರೆ, ಇಂಟರ್ವ್ಯೂ ಇಲ್ಲ ಈ ಸರಿ, ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ತಕ್ಷಣ ಆಮೇಲೆ ಒಂದಿಷ್ಟು ಜಾಬ್ಸ್ಗೆ ಇದರಲ್ಲಿ ಒಂದಿಷ್ಟಕ್ಕೆ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇದೆ ಎಸ್ ಎಸ್ ಸಿಲಿ, ಸಿ ಬಿ ಐನಲ್ಲಿ ಮತ್ತು ಇದರಲ್ಲಿ ಹವಾಲ್ದಾರಿಗೆ ಸ್ವಲ್ಪ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಫಿಸಿಕಲ್ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಇಲ್ವೋ ಅನ್ನೋದನ್ನು ಚೆಕಪ್ ಒಂದು ನಡೆಯುತ್ತೆ, ಸರಿನಾ. ಸೊ ಪ್ಲೀಸ್ ಈಗ ತೋರಿಸಿರೋ ಫ್ರೀ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವೆಬ್ಸೈಟಲ್ಲೂ ಹೋಗಿ ಚೆಕ್ ಮಾಡ್ಬೋದು, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಅಂತ ಹೊಡೆದ್ರೆ ಬರುತ್ತೆ, ಇಲ್ಲಾಂದರೆ ಆ್ಯಪು ಇದೆ, ಅದನ್ನು ಡೈರೆಕ್ಟಾಗಿ ಆ್ಯಪ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಒಂದೊಂದು ಸಾರಿ ವೆಬ್ಸೈಟಲ್ಲಿ ಸರಿಯಾಗಿ ವರ್ಕ್ ಆಗೋಲ್ಲ, ಅದು ಎಡ್ಜ್ ಬಿಟ್ಟರೆ ಬೇರೆದ್ರಲ್ಲಿ ವರ್ಕ್ ಆಗೋಲ್ಲ, ಅದಕ್ಕೆ ಸರಿನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನೋ ಒಂದು ಅಪಾರ್ಚುನಿಟಿ ಸಿಕ್ಕಿದೆ. ವಿಡಿಯೋ ಯಾಕೆ ಮಾಡಿದೆ ಅಂತಂತಂದರೆ, ಎಷ್ಟೋ ಜನ ವೇಟ್ ಮಾಡ್ತಾಯಿದ್ದೀವಿ, ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಯಾವುದೋ ಕರೀತಾರೆ, ಜಾಬ್ ನಡೆಸ್ತಾರೆ ಅಂತ. ಬಟ್ ಎಷ್ಟೋ ಆಲ್ಮೋಸ್ಟ್ ಈಗ 1 ವರ್ಷದ ಮೇಲೆ ಆಯ್ತು, ಯಾವುದೂ ನೋಟಿಫಿಕೇಷನ್ ಆಗಿಲ್ಲ. ನಡೆದಿರೋ ಎಕ್ಸಾಮ್ ಕೆ ಪಿ ಎಸ್ ಸಿನೂ ನೀಟಾಗಿ ನಡೆದಿಲ್ಲ, ಯಾವಾಗ ಬಿಡ್ತಾರೋ ರಿಸಲ್ಟು ಅದು ಏನೂ ಗೊತ್ತಿಲ್ಲ. ಸೊ ಎಸ್ ಡಿ ಎ ಎಫ್ ಡಿ ಎ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಪಿ ಎಸ್ ಐನೂ ಯಾವಾಗ ಅಂತಲೂ ಹೇಳ್ತಾರಲ್ಲ, ಪರಮೇಶ್ವರ್ ಅವರು ಈಗ ಬರುತ್ತೆ, ಅವಾಗ ಬರುತ್ತೆ, ನಾಳೆ ಬರುತ್ತೆ, ಸಾಧ್ಯದಲ್ಲಿ ಅಂತಿದ್ದಾರೆ. ಆ ಸದ್ಯದಲ್ಲಿ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ. ಸೊ ಬಂದಿರೋ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ಯಾರ್ಯಾರು ಸಿ ಜಿ ಎಲ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಪ್ಲೀಸ್ ಆ ವೆಬ್ಸೈಟ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಸ್ವಲ್ಪ ದುಡ್ಡು ಖರ್ಚು ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗ್ತೀವಿ ಅಂತಂದರೆ ಟೆಕ್ಸ್ಟ್ ಬುಕ್ಕು ಇಲ್ಲ ಅಂದರೆ ಅಡ್ಡ 247 ಈ 2 ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ ಟೈಮ್ ಗೊತ್ತಾಗಲ್ಲ. ಈ ನಾರ್ಮಲ್ ಎಕ್ಸಾಮಲ್ಲಿ ಸ್ವಲ್ಪ ಟೈಮ್ ಓಡೋದು ಗೊತ್ತಾಗುತ್ತೆ, ಬಟ್ ಸಿ ಬಿ ಟಿ ಬೇಸ್ಡ್ ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಕೊಡಬೇಕಾದ್ರೆ ಟೈಮ್ ನಮಗೆ ಗೊತ್ತಾಗಲ್ಲ, ಸ್ಟಕ್ ಆಗಿಬಿಡ್ತೀವಿ, ಅಲ್ಲಿ ಫ್ರೀಸ್ ಆಗಿರ್ತೀವಿ. ಯಾರ್ಯಾರು ಆಲ್ರೆಡಿ ಎಕ್ಸಾಮ್ ಕೊಟ್ಟಿದ್ದಾರೆ ನಿಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ಯಾರು ಕೊಟ್ಟಿಲ್ವೋ ಫ್ರೀ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಯಾವುದರಲ್ಲಿ ಅಡ್ಡ 247 ಆ್ಯಪಲ್ಲೂ ಫ್ರೀ ಮಾರ್ಕ್ಸ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಆ್ಯಪಲ್ಲೂ ಫ್ರೀ ಮಾರ್ಕ್ಸ್ ಸಿಗುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ, ಸಿ ಎಚ್ ಎಸ್ ಎಲ್ಗೆ ಮತ್ತು ಸಿ ಜಿ ಎಲ್ಲು ಮತ್ತು ರೈಲ್ವೆ ಎಕ್ಸಾಮ್ಸ್ ಯಾರು ಅಪ್ಲೈ ಮಾಡಿದಾರೋ ಇಲ್ಲ ಯಾರು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರು ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿ ಬಿ ಟಿ ಟೆಸ್ಟ್ ಫ್ರೀ ಟೆಸ್ಟ್ ಕೊಟ್ಬಿಟ್ಟು, ಸರಿನಾ. ಇಲ್ಲ ನೀವು ಆ್ಯಪಲ್ಲೇ ನೋಡ್ಕೊತೀನಿ ಅಂತಂತಂದರೆ ನಾನು ನಿಮ್ಗೆ ಆಲ್ರೆಡಿ ರಿಸೋರ್ಸ್ನ ತೋರಿಸಿದ್ದೀನಿ, ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಯಾವುದದು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಸರಿನಾ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ನೋಡಿ, ಇಲ್ಲಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್, ಡೆವಲಪ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಆಫ್ IIT ಖರಗ್ಪುರ್ ಅವರು ಮಾಡಿದ್ದಾರೆ, ಸರಿನಾ. ಸೊ ಪ್ಲೀಸ್ ಯೂಟಿಲೈಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಯಾರ್ಯಾರು ಸೆಲ್ಫ್ ಪ್ರಿಪೇರ್ ಆಗಲ್ವೋ, ಯಾರಿಗಾನ ಕ್ಲಾಸ್ ಬೇಕು ಹಂಗೆ ಹಿಂಗೆ ಅಂತ, ಕ್ಲಾಸ್ ಇದ್ರೇ ಮತ್ತು ನಮ್ಗೆ ಅಷ್ಟೊಂದು ಮೆಟೀರಿಯಲ್ ಇಲ್ಲ ಕರ್ನಾಟಕದಲ್ಲಿ ಅಂತಂದರೆ, ಆದಷ್ಟು ನಾವು ನಮ್ಮ ಗೆಳೆಯರ ಬಳಗ ನವೋದಯ ಸ್ಟೂಡೆಂಟ್ಸ್ ನಾವು ಕ್ಲಾಸಸ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅದು ಹೆಲ್ಪ್ ಆಗುತ್ತೆ. ಬೇಕು ಅಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಾವು ಕ್ಲಾಸಸ್ ಬಿಡ್ತಾ ಇರ್ತೀವಿ. ಸೊ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೀವು ಕ್ಲಾಸಸ್ನ ನೋಡ್ಕೊಂಡು ಹೋಗ್ಬೋದು. ಸಿ ಜಿ ಎಲ್ ಕವರ್ ಮಾಡ್ಕೊಡೋಕ್ಕಾಗಲ್ಲ, ಬಟ್ ಸಿ ಎಚ್ ಎಸ್ ಎಲ್ನ ಮತ್ತು ನಾವು ಕವರ್ ಮಾಡಿಕೊಡ್ಬೋದು, ಸರಿನಾ. ಸೊ ಪ್ಲೀಸ್ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ಇದನ್ನು. ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು.